ಕೆಚ್ಚೆದೆಯ ವೀರ ಯೋಧರಿಗೆ ಜೈ ಎಂದಿದ್ದಾರೆ ವಿರಾಟ್ ಕೊಹ್ಲಿ. ಈ ಕಷ್ಟದ ಸಮಯದಲ್ಲಿ ಯೋಧರ ಜೊತೆಗೆ ನಾವು ಇರುತ್ತೇವೆ, ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಮೂಲಕ ಭಾರತೀಯ ಸೈನ್ಯಕ್ಕೆ ಜೈ ಎಂದಿದ್ದಾರೆ. ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟಿನಿಂದ ನಾವು ನಿಲ್ಲುತ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಪೋಸ್ಟ್ ಮಾಡುವ ಮೂಲಕ ಭಾರತೀಯ ಸೈನಿಕರಿಗೆ ಜೈ ಎಂದಿದ್ದಾರೆ. ಇಂಥ ಕಷ್ಟದ ಸಂದರ್ಭದಲ್ಲಿ ಯೋಧರ ಜೊತೆಗೆ ನಾವು ಇರ್ತೀವಿ, ಸಶಸ್ತ್ರ ಪಡೆಗಳೊಂದಿಗೆ ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೆಚ್ಚಿನ ಭದ್ರತೆ ಅಲರ್ಟ್. ಭದ್ರತಾ ಪಡೆ ಸಿಐಎಸ್ಎಫ್ ಸಿಬ್ಬಂದಿಯಿಂದ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಭದ್ರತಾ ಪಡೆ ಈಗ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ತಾ ಇದೆ. ಭಾರತ ಹಾಗೆಯೇ ಪಾಕಿಸ್ತಾನದ ನಡುವೆ ಈಗಾಗಲೇ ಗುಂಡಿನ ದಾಳಿ ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಇರುವಂಥದ್ದು. ಏನು ಏರ್ಪೋರ್ಟ್ನಲ್ಲಿ ಈಗಾಗಲೇ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಕೂಡ ಬಿಗಿ ಭದ್ರತೆ ಜೊತೆಗೆ ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಹೈ ಅಲರ್ಟನ್ನು ಘೋಷಣೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಎಸ್ಎಫ್ ಸಿಬ್ಬಂದಿಗಳು ಏನು ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಕೂಡ ಹದ್ದಿನ ಕಣ್ಣ ಇಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಗಡಿ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ದಾಳಿಗಳು ಕೂಡ ನಡೀತಾ ಇದೆ. ಹೀಗಾಗಿ ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಈಗಾಗಲೇ ಪ್ರಯಾಣಿಕರು 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಏನು 2 ಗಂಟೆ ವಿಮಾನ ಇರ್ತಕ್ಕಂಥ ಮೊದಲೇ 2 ಗಂಟೆಗಳ ಮುಂಚೆನೇ ಬರ್ತಾ ಇದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರಿಗೆ 3 ಹಂತಗಳಲ್ಲಿ ಸೆಕ್ಯೂರಿಟಿಯಾಗಿ ಚೆಕ್ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ 3 ಪಾಳಯದಲ್ಲಿ ಹೆಚ್ಚಿಕೊಳ್ಳಲಾಗಿದೆ. ಸಿಎಸ್ಎಫ್ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲೆಲ್ಲ ಕೂಡ ಏರ್ಪೋರ್ಟ್ನ ಟರ್ಮಿನಲ್ ಭಾಗದಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಫೋರ್ಸ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಗಸ್ತು ತಿರುಗತಕ್ಕಂಥ ಕೆಲಸ ಕೂಡ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಯಾವ ವಿಮಾನ ನಿಲ್ದಾಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಿಎಸ್ಎಫ್ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರು ಕೂಡ ತೀವ್ರ ತಪಾಸಣೆ ಮಾಡೋದಕ್ಕೆ 3 ಹಂತದಲ್ಲಿ ಅಂದರೆ ಚೆಕ್ ಪೋಸ್ಟ್ಗಳಿರ್ಬೋದು, 3 ಹಂತದಲ್ಲಿ ಚೆಕ್ ಪೋಸ್ಟ್ಗಳಿದೆ, ಅಲ್ಲಿಂದ ನೇರವಾಗಿ ಬರ್ತಾ ಇದ್ದಾರೆ. ಅಂದರೆ ಪ್ರಯಾಣಿಕರನ್ನ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೈಮ್ ಹಿಡಿಯುತ್ತೆ ಅಂತೇಳಿ 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಂದಿನಂತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೈ ಅಲರ್ಟನ್ನು ಮಾಡಿಕೊಂಡು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಹದ್ದಿನ ಕಣ್ಣು ಏರ್ಪೋರ್ಟ್ನಲ್ಲಿ ಇಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಹೈ ಅಲರ್ಟನ್ನು ಘೋಷಣೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಎಸ್ಎಫ್ ಸಿಬ್ಬಂದಿಗಳು ಏನು ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಕೂಡ ಹದ್ದಿನ ಕಣ್ಣ ಇಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಗಡಿ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ದಾಳಿಗಳು ಕೂಡ ನಡೀತಾ ಇದೆ. ಹೀಗಾಗಿ ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಈಗಾಗಲೇ ಪ್ರಯಾಣಿಕರು 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಏನು 2 ಗಂಟೆ ವಿಮಾನ ಇರ್ತಕ್ಕಂಥ ಮೊದಲೇ 2 ಗಂಟೆಗಳ ಮುಂಚೆನೇ ಬರ್ತಾ ಇದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರಿಗೆ 3 ಹಂತಗಳಲ್ಲಿ ಸೆಕ್ಯೂರಿಟಿಯಾಗಿ ಚೆಕ್ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ 3 ಪಾಳಯದಲ್ಲಿ ಹೆಚ್ಚಿಕೊಳ್ಳಲಾಗಿದೆ. ಸಿಎಸ್ಎಫ್ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲೆಲ್ಲ ಕೂಡ ಏರ್ಪೋರ್ಟ್ನ ಟರ್ಮಿನಲ್ ಭಾಗದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಫೋರ್ಸ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಗಸ್ತು ತಿರುಗತಕ್ಕಂಥ ಕೆಲಸ ಕೂಡ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಯಾವ ವಿಮಾನ ನಿಲ್ದಾಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಿಎಸ್ಎಫ್ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರು ಕೂಡ ತೀವ್ರ ತಪಾಸಣೆ ಮಾಡೋದಕ್ಕೆ 3 ಹಂತದಲ್ಲಿ ಅಂದರೆ ಚೆಕ್ ಪೋಸ್ಟ್ಗಳಿರ್ಬೋದು, 3 ಹಂತದಲ್ಲಿ ಚೆಕ್ ಪೋಸ್ಟ್ಗಳಿದೆ, ಅಲ್ಲಿಂದ ನೇರವಾಗಿ ಬರ್ತಾ ಇದ್ದಾರೆ. ಅಂದರೆ ಪ್ರಯಾಣಿಕರನ್ನ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೈಮ್ ಹಿಡಿಯುತ್ತೆ ಅಂತೇಳಿ 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಂದಿನಂತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೈ ಅಲರ್ಟನ್ನು ಮಾಡಿಕೊಂಡು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಹದ್ದಿನ ಕಣ್ಣು ಏರ್ಪೋರ್ಟ್ನಲ್ಲಿ ಇಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಚ್ಚೆದೆಯ ವೀರ ಯೋಧರಿಗೆ ಜೈ ಎಂದಿದ್ದಾರೆ ವಿರಾಟ್ ಕೊಹ್ಲಿ. ಈ ಕಷ್ಟದ ಸಮಯದಲ್ಲಿ ಯೋಧರ ಜೊತೆಗೆ ನಾವು ಇರುತ್ತೇವೆ, ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ,
ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವ ಮೂಲಕ ಭಾರತೀಯ ಸೈನ್ಯಕ್ಕೆ ಜೈ ಎಂದಿದ್ದಾರೆ. ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟಿನಿಂದ ನಾವು ನಿಲ್ಲುತ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಪೋಸ್ಟ್ ಮಾಡುವ ಮೂಲಕ ಭಾರತೀಯ ಸೈನಿಕರಿಗೆ ಜೈ ಎಂದಿದ್ದಾರೆ. ಇಂಥ ಕಷ್ಟದ ಸಂದರ್ಭದಲ್ಲಿ ಯೋಧರ ಜೊತೆಗೆ ನಾವು ಇರ್ತೀವಿ, ಸಶಸ್ತ್ರ ಪಡೆಗಳೊಂದಿಗೆ ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೆಚ್ಚಿನ ಭದ್ರತೆ ಅಲರ್ಟ್. ಭದ್ರತಾ ಪಡೆ ಸಿಐಎಸ್ಎಫ್ ಸಿಬ್ಬಂದಿಯಿಂದ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತಾ ಪಡೆ ಈಗ ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ತಾ ಇದೆ. ಭಾರತ ಹಾಗೆಯೇ ಪಾಕಿಸ್ತಾನದ ನಡುವೆ ಈಗಾಗಲೇ ಗುಂಡಿನ ದಾಳಿ ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಇರುವಂಥದ್ದು. ಏನು ಏರ್ಪೋರ್ಟ್ನಲ್ಲಿ ಈಗಾಗಲೇ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಕೂಡ ಬಿಗಿ ಭದ್ರತೆ ಜೊತೆಗೆ ಐ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಐ ಅಲರ್ಟನ್ನು ಘೋಷಣೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ CSF ಸಿಬ್ಬಂದಿಗಳು ಏನು ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಕೂಡ ಹದ್ದಿನ ಕಣ್ಣ ಇಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಗಡಿ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ದಾಳಿಗಳು ಕೂಡ ನಡೀತಾ ಇದೆ. ಹೀಗಾಗಿ ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಈಗಾಗಲೇ ಪ್ರಯಾಣಿಕರು 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಏನು 2 ಗಂಟೆ ವಿಮಾನ ಇರ್ತಕ್ಕಂಥ ಮೊದಲೇ 2 ಗಂಟೆಗಳ ಮುಂಚೆನೇ ಬರ್ತಾ ಇದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರಿಗೆ 3 ಹಂತಗಳಲ್ಲಿ ಸೆಕ್ಯೂರಿಟಿಯಾಗಿ ಚೆಕ್ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ 3 ಪಾಳಯದಲ್ಲಿ ಹೆಚ್ಚಿಕೊಳ್ಳಲಾಗಿದೆ. CSF ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲೆಲ್ಲ ಕೂಡ ಏರ್ಪೋರ್ಟ್ನ ಟರ್ಮಿನಲ್ ಭಾಗದಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಫೋರ್ಸ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಗಸ್ತು ತಿರುಗತಕ್ಕಂಥ ಕೆಲಸ ಕೂಡ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಯಾವ ವಿಮಾನ ನಿಲ್ದಾಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು CSF ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರು ಕೂಡ ತೀವ್ರ ತಪಾಸಣೆ ಮಾಡೋದಕ್ಕೆ 3 ಹಂತದಲ್ಲಿ ಅಂದರೆ ಚೆಕ್ ಪೋಸ್ಟ್ಗಳಿರ್ಬೋದು, 3 ಹಂತದಲ್ಲಿ ಚೆಕ್ ಪೋಸ್ಟ್ಗಳಿದೆ, ಅಲ್ಲಿಂದ ನೇರವಾಗಿ ಬರ್ತಾ ಇದ್ದಾರೆ. ಅಂದರೆ ಪ್ರಯಾಣಿಕರನ್ನ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೈಮ್ ಹಿಡಿಯುತ್ತೆ ಅಂತೇಳಿ 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಂದಿನಂತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಐ ಅಲರ್ಟನ್ನು ಮಾಡಿಕೊಂಡು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಹದ್ದಿನ ಕಣ್ಣು ಏರ್ಪೋರ್ಟ್ನಲ್ಲಿ ಇಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.